ಆತ್ಮೀಯರೇ ನಮಸ್ಕಾರ. ಆಸ್ಪತ್ರೆ ರಹಿತ ಜೀವನ ಆಯುರ್ವೇದ ಸರಣಿ ಲೇಖನಗಳಲ್ಲಿ ಈ ದಿನ ನಾವೆಲ್ಲರೂ ರಾತ್ರಿ ಆಹಾರ ಸೇವನೆಯ ವಿಧಾನವು ಸರಿಯಾಗಿದ್ದರೆ ಹಲವಾರು ರೋಗಗಳಿಂದ ರಕ್ಷಣೆ ಪಡಿಬಹುದು ಎಂಬ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಲೇಖಕರು ಡಾಕ್ಟರ್ ಮಲ್ಲಿಕಾರ್ಜುನ್ ಡಂಬಲ್ರವರು, ಸಂಸ್ಥಾಪಕರು ಅಥರ್ವ ಸಂಸ್ಥೆ. ಆಯುರ್ವೇದದ ಭಾವಪ್ರಕಾಶ ನಿಘಂಟಿನಲ್ಲಿ ಆಚಾರ್ಯರು ಈ ರೀತಿ ಹೇಳಿದ್ದಾರೆ: ರಾತ್ರೌಚ ಕುರ್ಯಾತ್ ಪ್ರಥಮ ಪ್ರಹರಾಂತರೆ ಕಿಂಚಿತ್ ಊನಂ ಸಮಶ್ನುಯಾತ್ ದುರ್ಜರಂ ತತ್ರ ವರ್ಜಯೇತ್. ಅಂದರೆ ರಾತ್ರಿ ಆಹಾರದ ಸಮಯ, ಗುಣ ಮತ್ತು ಪ್ರಮಾಣ ಹೇಗಿರಬೇಕು ಅಂತ ಈ ಶ್ಲೋಕದಲ್ಲಿ ತಿಳಿಸಿದ್ದಾರೆ. ರಾತ್ರಿ ಆರಂಭದ ಪ್ರಥಮ ಪ್ರಹರದೊಳಗೆ ಅಂದರೆ ಸೂರ್ಯಾಸ್ತದ 1.5 ಗಂಟೆಯೊಳಗೆ ಊಟ ಮಾಡಿ ಮುಗಿಸ್ಬೇಕು. ಜೀರ್ಣಕ್ಕೆ ಕಷ್ಟವಾಗುವ ಗುಣ ಇರುವಂತಹ ಅಂಟುಳ್ಳ ಪದಾರ್ಥಗಳಿಂದ ಅಂದರೆ ಮೈದಾ, ಉದ್ದು, ಗೋಧಿ, ಸಕ್ಕರೆ, ಎಣ್ಣೆಗಳಿಂದ ತಯಾರಿಸಿದಂತಹ ಆಹಾರವನ್ನು ಬಿಟ್ಟು ಸುಖವಾಗಿ ಜೀರ್ಣಿಸುವ ಲಘು ಆಹಾರಗಳೇ ರಾತ್ರಿ ಭೋಜನಕ್ಕೆ ಶ್ರೇಷ್ಠ. ರಾತ್ರಿ ಆಹಾರದ ಪ್ರಮಾಣವನ್ನು ಸಹ ಕಿಂಚಿತ್ ಕಡಿಮೆ ಪ್ರಮಾಣದಲ್ಲಿ ಸೇವಿಸಬೇಕು ಅಂತ ಆಚಾರ್ಯರು ಹೇಳಿದ್ದಾರೆ. ಆಹಾರ ಸೇವನೆಯ ನಂತರ ಏನು ಮಾಡಬೇಕು ಅಂತ ಸುಶ್ರುತ ಸಂಹಿತೆಯಲ್ಲಿ ಆಚಾರ್ಯ ಸುಶ್ರುತರು ಈ ರೀತಿ ಹೇಳಿದ್ದಾರೆ: ಭುಕ್ತ್ವಾ ರಾಜವತ್ ಆಸೀತ್ ಯಾವತ್ ಅನ್ನಕ್ಲಮೋ ಗತಃ ತತಃ ಪಾದಶತಂ ಗತ್ವಾ ವಾಮ ಪಾರ್ಶ್ವೇತು ಸಂವಿಶೇತ್. ಅಂದರೆ ಊಟ ಮಾಡಿದ ನಂತರ ಬರುವ ಆಯಾಸ ಕಡಿಮೆ ಆಗುವವರೆಗೆ ರಾಜನಂತೆ ಆರಾಮವಾಗಿ ಕುಳಿತಿರಬೇಕು. ಮನಸ್ಸಿಗೆ ಪ್ರಿಯವಾದ ಮಾತುಗಳನ್ನಾಡಬೇಕು. ಹಿತಕರವಾದ ನೋಟ ಸ್ಪರ್ಶಗಳಿಂದ ಕುಳಿತು ನಂತರ 100 ಹೆಜ್ಜೆಗಳನ್ನು ನಡೆದು ಎಡಗಡೆ ಮಗ್ಗುಲಾಗಿ ಮಲಗಬೇಕು. ನಾವು ಎಷ್ಟು ಜನ ಹೀಗೆ ಮಾಡ್ತಾ ಇದ್ದೇವೆ? ಬಹುತೇಕ ವಿರುದ್ಧವಾಗಿ ನಡೆದುಕೊಳ್ತಾ ಇದ್ದೇವೆ ಮತ್ತು ಚಿರಕಾಲ ಇರುವ ರೋಗಗಳಿಗೆ ತುತ್ತಾಗ್ತಾ ಇದ್ದೇವೆ ಅಲ್ವಾ? ತಡರಾತ್ರಿ ಊಟ ಮಾಡಿದ್ರೆ ಏನಾಗುತ್ತೆ ಅಂತ ನೋಡೋಣ. ರೋಗಕಾರಕ ಸೂಕ್ಷ್ಮ ಜೀವಿಗಳಾದ ಅಂದರೆ ಮೈಕ್ರೋ ಆರ್ಗ್ಯಾನಿಸಮ್ಗಳು ಕ್ರಿಯಾಶೀಲವಾಗಿರುವ ರಾತ್ರಿ 9 ರಿಂದ 12 ಗಂಟೆಗಳ ನಡುವಿನ ಕಾಲವನ್ನು ಭೂತವೇಲ ಕಾಲ ಅಂತಾರೆ. ಈ ಸಮಯದ ಭೋಜನದಿಂದ ಶರೀರದಲ್ಲಿ ರೋಗಕಾರಕ ಅಂಶವೇ ಹೆಚ್ಚಾಗ್ತದೆ. ಜೀರ್ಣಕ್ಕೆ ಕಷ್ಟವಾಗುವ ಭೂರಿ ಭೋಜನ ಮತ್ತು ಭಾರೀ ಭೋಜನವನ್ನು ರಾತ್ರಿ ಊಟ ಮಾಡಿದರೆ ಏನಾಗ್ತದೆ ಅಂತ ನೋಡೋಣ. ರಾತ್ರಿ ಚಟುವಟಿಕೆ ಇಲ್ಲದ ಶರೀರಕ್ಕೆ ಭೂರಿ ಭೋಜನವನ್ನು ಅಂದರೆ ಜೀರ್ಣಕ್ಕೆ ಸುಲಭವಲ್ಲದ ಅಂಟುಳ್ಳ ಆಹಾರ ಮತ್ತು ಭಾರೀ ಭೋಜನವನ್ನು ಮಾಡಿಸಿದರೆ ಆಮವಿಷ ಅಂದರೆ ರೋಗ ಪೋಷಕ ಅಂಶ ಹೆಚ್ಚಾಗಿ ಧಾತುಗಳನ್ನು ಬಲಹೀನಗೊಳಿಸಿ ರೋಗಕ್ಕೆ ತಳ್ತದೆ. ಆದರೆ ಇಂದಿನ ಜಗದಲ್ಲಿ ರಾತ್ರಿಯೇ ನಿಧಾನವಾಗಿ ಊಟ ಮಾಡಲು ಸಮಯ ಸಿಗ್ತದೆ ಎಂಬ ಕಾರಣಕ್ಕೆ ನಾವೆಲ್ಲರೂ ಹೊಟ್ಟೆ ತುಂಬ ತಿಂದು ರೋಗಕ್ಕೆ ಸಹಕರಿಸಿ ಮಲಗ್ತಾ ಇದ್ದೇವೆ. ರಾತ್ರಿ ಆಹಾರ ಸೇವನೆ ನಂತರ ದಯಮಾಡಿ ಎಲ್ಲರೂ ನೆಮ್ಮದಿಯಿಂದ ಕುಳಿತುಕೊಳ್ಳಿ. ಯಾಕೆ ಹಾಗಾದರೆ ನೆಮ್ಮದಿಯಿಂದ ಕುಳಿತುಕೊಳ್ಬೇಕು ಅಂತ ನೋಡೋಣ. ರಾತ್ರಿ ಭೋಜನದ ನಂತರ ಮನದಲ್ಲಿ ಯಾವುದೇ ಯೋಚನೆಗಳಿಲ್ಲದೆ ಮಕ್ಕಳ ಮೊಮ್ಮಕ್ಕಳ ಮಧುರ ಮಾತು, ನೋಟ, ಸ್ಪರ್ಶಗಳಿಂದ ಪರಸ್ಪರ ಮುದಗೊಳ್ಬೇಕು. ಹೀಗೆ ಮಾಡೋದ್ರಿಂದ ಕ್ಲಮ ಅಂದರೆ ಏನನ್ನಾದರೂ ತಿಂದ ನಂತರ ಬರುವಂತಹ ಆಯಾಸ ನಿವಾರಣೆ ಆಗ್ತದೆ. ಇದರಿಂದ ರಾತ್ರಿ ಚಟುವಟಿಕೆ ಇಲ್ಲದಿದ್ದರೂ ಕೂಡ ಮನಸ್ಸಿನ ನೆಮ್ಮದಿಯೇ ಆಹಾರವನ್ನು ಜೀರ್ಣ ಮಾಡ್ತದೆ. ಗಮನಿಸಿ ನೋಡಿ, ಶಿಶುಗಳು ರಾತ್ರಿ ಪದೇ ಪದೇ ಹಾಲು ಕುಡಿತಾ ಇದ್ರೂ ನೆಮ್ಮದಿಯ ಕಾರಣದಿಂದ ಶಿಶುಗಳಿಗೆ ಅಜೀರ್ಣವಾಗೋದಿಲ್ಲ. ಹಾಗಾಗಿ ರಾತ್ರಿ ಭೋಜನದ ನಂತರ ದಯಮಾಡಿ ಎಲ್ಲರೂ ಸ್ವಲ್ಪ ಸಮಯ ನೆಮ್ಮದಿಯಿಂದ ಕುಳಿತುಕೊಳ್ಳಿ. ರಾತ್ರಿ ಭೋಜನದ ನಂತರ ಎಲ್ಲರೂ ಎಡಮಗ್ಗುಲಾಗಿ ಮಲಗಬೇಕು ಅಂತ ಆಚಾರ್ಯರು ಹೇಳಿದ್ದಾರೆ. ಯಾಕೆ ಹೀಗೆ ಅಂತ ನೋಡೋಣ. ಎಲ್ಲರಿಗೂ ಗೊತ್ತಿರುವಂತೆ ನಮ್ಮ ಜಠರ ಅಂದರೆ ನಮ್ಮ ಹೊಟ್ಟೆ ಎಡಕ್ಕೆ ಬಾಗಿದ ಚೀಲದಂತೆ ಇದೆ. ಬಲಕ್ಕೆ ತಿರುಗಿ ಮಲಗಿದರೆ ಆಹಾರದ ಒತ್ತಡ ಅಜೀರ್ಣಕ್ಕೆ ಕಾರಣವಾಗ್ತದೆ. ಹಾಗೆಯೇ ಜೀರ್ಣಗೊಂಡ ಆಹಾರ ರಸ ರಕ್ತದೊಂದಿಗೆ ಬಲಕ್ಕೆ ಇರುವ ಯಕೃತ್ತಿಗೆ ಅಂದರೆ ನಮ್ಮ ಲಿವರ್ಗೆ ಹೋಗಿ ನಂತರ ತಳ್ಳುವ ಬಲ ಅಂದರೆ ಪಂಪಿಂಗ್ ಫೋರ್ಸ್ ಇಲ್ಲದೆ ರಕ್ತವು ಹೃದಯಕ್ಕೆ ಬರಬೇಕಾಗ್ತದೆ. ಇದು ಬಹಳ ಕಷ್ಟಕರವಾದಂತಹ ಸಂಗತಿ. ಸಾಕಷ್ಟು ಅಜೀರ್ಣಕ್ಕೆ ಮತ್ತು ರಕ್ತದುಷ್ಟಿಗೆ ಈ ಚಿಕ್ಕ ಅಂಶವೇ ಕಾರಣವಾಗಿದೆ. ಹಗಲಿನಲ್ಲಿ ಕಾಲಿನ ಚಲನೆಯಿಂದ ನಮ್ಮ ಮೀನಖಂಡಗಳ ಸ್ನಾಯುಗಳು ಅಂದರೆ ನಮ್ಮ ಕಾಫ್ ಮಸಲ್ಗಳು ರಕ್ತವನ್ನು ತಳ್ತಾ ಇರ್ತದೆ. ಆಗ ರಕ್ತ ಚಲನೆಗೆ ಈ ಕಷ್ಟ ಬರೋದಿಲ್ಲ. ಬಹಳಷ್ಟು ಜನ ರಾತ್ರಿ ಊಟದ ನಂತರ ಸುಮಾರು ಸಮಯ ವಾಕ್ ಮಾಡ್ತಾರೆ. ಇದು ಸರ್ವತಾ ತೊಂದರೆಯನ್ನು ಮಾಡ್ತದೆ. ಆಹಾರ ಜೀರ್ಣಿಸುವ ಮುನ್ನವೇ ವ್ಯಾಯಾಮ ಆಗಿ ಅಗ್ನಿ ಅಂದರೆ ಜೀರ್ಣಶಕ್ತಿ ಕುಂದುತ್ತದೆ. ರಾತ್ರಿ ಮೊದಲೇ ಜೀರ್ಣಶಕ್ತಿ ಕಡಿಮೆ ಇರ್ತದೆ. ಇದರಿಂದ ರುಮ್ಯಾಟಿಸಮ್ ಎಂಬ ಕಾಯಿಲೆ ಕೂಡ ಬರ್ತದೆ. ಇದು ಕೀಲು ಮೂಳೆಗಳ ಊತ, ನೋವು ಮತ್ತು ಕತ್ತು, ಬೆನ್ನೆಲುಬುಗಳ ತೊಂದರೆ ಅಥವಾ ಹೃದಯದ ತೊಂದರೆ ರೂಪದಲ್ಲಿ ಸಹ ಕಾಣಿಸ್ಕೊಳ್ಬಹುದು. ಹಾಗಾಗಿ ರಾತ್ರಿ ಭೋಜನದ ನಂತರ ತಕ್ಷಣವೇ ವ್ಯಾಯಾಮ ಅಂದರೆ ವಾಕ್ ಮಾಡೋದನ್ನು ಸರ್ವದಾ ನಿಷಿದ್ಧ ಅಂತ ಆಚಾರ್ಯರು ಹೇಳಿದ್ದಾರೆ.
ನೋಡಿದ್ರಲ್ಲ ಸ್ನೇಹಿತರೆ, ರಾತ್ರಿ ಭೋಜನದ ನಂತರ ಪಾಲಿಸಬೇಕಾದಂತಹ ಸಣ್ಣ ಸಣ್ಣ ಸಂಗತಿಗಳಿಂದ ನಾವು ಎಷ್ಟೆಲ್ಲ ಆರೋಗ್ಯವನ್ನು ಕಾಪಾಡಿಕೊಳ್ಬೋದು ಅಂತ. ಮುಂದಿನ ವಾರ ಮತ್ತೊಂದು ವಿಷಯದ ಬಗ್ಗೆ ಸಿಗೋಣ. ಧನ್ಯವಾದಗಳು.